ಹಲೋ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಂಡೆಕಾಯಿ ಪಲ್ಯ ಮತ್ತು ಅಕ್ಕಿ ರೊಟ್ಟಿ ಮಾಡುವ ವಿಧಾನವನ್ನು ತಿಳ್ಕೊಳ್ಳೋಣ. ಮೊದಲಿಗೆ 1/4 kg ಬೆಂಡೆಕಾಯಿ ತೊಗೊಂಡಿದ್ದೀನಿ, 3 ಈರುಳ್ಳಿ ತೊಗೊಂಡಿದ್ದೀನಿ, 2 ಟೊಮೆಟೊ ಕಟ್ ಮಾಡಿರುವಂತಹದ್ದು, 1 ಬಟ್ಲು ತೆಂಗಿನಕಾಯಿ ಮತ್ತು ಎಣ್ಣೆ. ಮೊದಲು ಬಾಣಲಿಗೆ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಅದು ಕಾದ ನಂತರ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕಿದ ನಂತರ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಹುರಿದುಕೊಳ್ಳೋಣ. ಅದು ಹಸಿ ವಾಸನೆ ಹೋಗುವವರೆಗೂ ಹುರಿದುಕೊಳ್ಳೋಣ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪನ್ನು ಹಾಕಿದ ನಂತರ ಅದು ಕಂದು ಬಣ್ಣ ಬರುವವರೆಗೂ ಹುರಿದುಕೊಳ್ಳೋಣ. ಅದಾದ ನಂತರ ಕಟ್ ಮಾಡಿರುವಂತಹ ಬೆಂಡೆಕಾಯಿಯನ್ನು ಹಾಕ್ಕೊಳ್ಳೋಣ. ಬೆಂಡೆಕಾಯಿ ಹಾಕಿದ ನಂತರ 1/4 ಟೀ ಸ್ಪೂನು ಅರಿಶಿನ ಪುಡಿಯನ್ನು ಹಾಕ್ಕೊಳ್ಳೋಣ. ಅರಿಶಿನ ಪುಡಿಯನ್ನು ಹಾಕಿದ ನಂತರ ಅದು ಚೆನ್ನಾಗಿ ಹುರಿದುಕೊಳ್ಳೋಣ. ಇದು ಹುರಿದುಕೊಂಡಾಗಿದೆ. ಈಗ ಕಟ್ ಮಾಡಿರುವಂತಹ 2 ಟೊಮೊಟೊವನ್ನು ಹಾಕ್ಕೊಳ್ಳೋಣ. ಟೊಮೊಟೊ ಮೆತ್ತಗಾಗುವವರೆಗೂ ಹುರಿದುಕೊಳ್ಳೋಣ. ಅದಾದ ನಂತರ 2.5 ಸ್ಪೂನಷ್ಟು ಸಾಂಬಾರು ಪುಡಿಯನ್ನು ಹಾಕ್ಕೊಳ್ಳೋಣ. ಇದು ಹಸಿ ವಾಸನೆ ಹೋಗುವವರೆಗೂ ಹುರಿದುಕೊಳ್ಳೋಣ. ಇದಾದ ನಂತರ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ಳೋಣ. ಅರ್ಧ ಲೋಟ ನೀರು ಹಾಕಿದ ನಂತರ ಅದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಹುರಿದುಕೊಳ್ಳೋಣ. ಕೊನೆಯಲ್ಲಿ ತುರಿದಂಥ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ. ಇದಾಕಿದ ನಂತರ ಮಿಕ್ಸ್ ಮಾಡಿಕೊಳ್ಳೋಣ. ಮಿಕ್ಸ್ ಆದ ನಂತರ ಇದು ರೆಡಿಯಾಗಿದೆ. ಇವಾಗ ಅಕ್ಕಿ ರೊಟ್ಟಿ ಮಾಡುವ ವಿಧಾನವನ್ನು ನೋಡ್ಕೊಳ್ಳೋಣ. ಮೊದಲಿಗೆ 2 ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕಿದ ನಂತರ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದು ದೋಸೆ ಹಿಟ್ಟಿಗಿಂತ ಇನ್ನೊಂಚೂರು ಮಂದ ಬರಬೇಕು ರೊಟ್ಟಿಗಾದರೆ. ಇದಕ್ಕೆ ನಾನೇನು ಬೆರೆಸ್ಕೊಂಡಿಲ್ಲ, ಬರೀ ಅಕ್ಕಿ ಹಿಟ್ಟು ಒಂದೇ ನೆನೆ ಹಾಕ್ಕೊಂಡಿರೋದು. ಇಲ್ಲಿ ಹೆಂಚು ಕಾಯಕ್ಕಿಕ್ಕಿದ್ದೀನಿ. ಹೆಂಚು ಕಾದಿದೆ ಅಂತ ನೋಡಿಕೊಂಡು ಅದಕ್ಕೆ 1 ಬಟ್ಲು ಅಕ್ಕಿ ಹಿಟ್ಟು ಕಲಸಿರೋ ಅಂಥ ಅಕ್ಕಿ ಹಿಟ್ಟು ಹಾಕ್ಕೊಂಡು ಕೈಯಲ್ಲೇ ಬಳಿಬೇಕು. ಕೈಯಲ್ಲಿ ಬಳಿಬೇಕಾದ್ರೆ ಕೈ ತ್ಯಾವ ಮಾಡ್ಕೊತ ಬಳಿಬೇಕು. ಇದಕ್ಕೆ ತಟ್ಟೆಯನ್ನು ಮುಚ್ಕೊಳ್ಳೋಣ. ಇದಾಗಿದೆ ರೊಟ್ಟಿ. ಇವಾಗ ತಿರುವಾಕೊಳ್ಳೋಣ. ರೊಟ್ಟಿ ಅದೇ ಎದ್ದು ಬರುತ್ತೆ. ಆಗ ಇದನ್ನು ತಿರುಗಿಕೊಳ್ಳೋಣ. ಇದು ನಿಮಗಿಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ.